ಓಂ ಗುರುಭ್ಯೋ ನಮಃ. ಪ್ರಥಮ ಸ್ಕಂದ 16ನೇ ಅಧ್ಯಾಯ ಶ್ರೀಮದ್ ಭಾಗವತ. ಪರೀಕ್ಷಿತ್ ರಾಜನ ದಿಗ್ವಿಜಯ ಮತ್ತು ಧರ್ಮ ಪೃಥ್ವಿ ಸಂವಾದ. ಸೂತ ಪುರಾಣಿಕರು ಹೇಳುತ್ತಾರೆ, ತತಃ ಪರೀಕ್ಷಿತ್ ವಿಜಯ ವರ್ಯಾಕ್ಷಿಕ್ಷಯ ಮಹೀಂ ಮಹಾಭಾಗವತಃ ಶಶಾಸಃ ಯತಾ ಹಿ ಸೂತ್ಯಾಮಭಿಜಾತ ಕೋವಿದಾಃ ಸಮಾಧಿಶನ್ ವಿಪ್ರ ಮಹದ್ಗುಣಸ್ಥತ. ಬ್ರಾಹ್ಮಣೋತ್ತಮರಾದ ಶೌನಕರೇ, ಪಾಂಡವರ ಮಹಾಪ್ರಸ್ಥಾನ ನಂತರ ಪರಮ ಭಾಗವತೋತ್ತಮನಾದ ಪರೀಕ್ಷಿತ್ ರಾಜನು ಬ್ರಾಹ್ಮಣ ಶ್ರೇಷ್ಠರ ಶಿಕ್ಷಣಕ್ಕನುಗುಣವಾಗಿ ಭೂಮಿಯನ್ನು ಆಳತೊಡಗಿದನು. ಆತನ ಜನ್ಮ ಸಮಯದಲ್ಲಿ ಜ್ಯೋತಿಷ್ಶಾಸ್ತ್ರ ನಿಷ್ಣಾತರಾದ ವಿದ್ವಾಂಸರು ಆತನ ಬಗೆಗೆ ಹೇಳಿದ್ದ ಶ್ರೇಷ್ಠ ಗುಣಗಳೆಲ್ಲವೂ ಆತನಲ್ಲಿ ಪೂರ್ಣವಾಗಿ ಕಂಡುಬಂದವು. ಆತನು ತನ್ನ ಸೋದರ ಮಾವನಾದ ಉತ್ತರನ ಪುತ್ರಿ ಇರಾವತಿ ಎಂಬ ಕನ್ಯೆಯನ್ನು ಮದುವೆಯಾಗಿ ಆಕೆಯಲ್ಲಿ ಜನಮೇಜಯನೇ ಮುಂತಾದ 4 ಮಂದಿ ಪುತ್ರರನ್ನು ಪಡೆದನು. ಕೃಪಾಚಾರ್ಯರನ್ನು ಆಚಾರ್ಯರನ್ನಾಗಿ ಮಾಡಿಕೊಂಡು ಗಂಗಾ ನದಿಯ ತೀರದಲ್ಲಿ 3 ಅಶ್ವಮೇಧ ಯಾಗಗಳನ್ನು ಮಾಡಿದನು. ಆ ಎಲ್ಲ ಯಾಗಗಳಲ್ಲೂ ಬ್ರಾಹ್ಮಣರಿಗೆ ಹೇರಳವಾಗಿ ದಕ್ಷಿಣೆಗಳನ್ನು ಸಮರ್ಪಿಸಿದನು. ಆ ಯಾಗದಲ್ಲಿ ದೇವತೆಗಳು ಪ್ರತ್ಯಕ್ಷವಾಗಿಯೇ ಬಂದು ತಮ್ಮ ತಮ್ಮ ಹವಿರ್ಭಾಗಗಳನ್ನು ಸ್ವೀಕರಿಸುತ್ತಿದ್ದರು. ಮಹಾವೀರನಾದ ಆ ರಾಜೇಂದ್ರನು ದಿಗ್ವಿಜಯ ಮಾಡುತ್ತಿದ್ದಾಗ ಒಮ್ಮೆ ಒಂದೆಡೆಯಲ್ಲಿ ರಾಜವೇಷಧಾರಿಯಾದ ಒಬ್ಬ ಮನುಷ್ಯನು ಒಂದು ಗೋವಿನ ಜೋಡಿಯನ್ನು ಕಾಲಿನಿಂದ ಒದೆಯುತ್ತಿರುವುದನ್ನು ನೋಡಿದನು. ಆ ಪಾಪ ಕಾರ್ಯವನ್ನು ಮಾಡುತ್ತಿದ್ದವನು ಕಲಿಪುರುಷ. ಪರೀಕ್ಷಿತ್ ರಾಜನು ಆತನನ್ನು ತನ್ನ ಪರಾಕ್ರಮದಿಂದ ನಿಗ್ರಹಿಸಿದನು. ಆಗ ಶೌನಕರು ಸೂತ ಪುರಾಣಿಕರನ್ನು ಹೀಗೆಂದು ಪ್ರಾರ್ಥಿಸಿದರು, ಪರೀಕ್ಷಿತ್ ರಾಜನು ತನ್ನ ದಿಗ್ವಿಜಯದ ಸಮಯದಲ್ಲಿ ಏಕೆ ಕಲಿಪುರುಷನನ್ನು ನಿಗ್ರಹ ಮಾಡಿದನು? ರಾಜನ ವೇಷವನ್ನು ಧರಿಸಿ ಗೋವಿನ ಜೋಡಿಯನ್ನು ಕಾಲಿನಿಂದ ಒದ್ದ ಆ ದುಷ್ಟನು ಯಾರು ಎಂಬುದನ್ನು ಹೇಳು ಮಹಾತ್ಮ. ಆ ಕಥೆಯು ಶ್ರೀಕೃಷ್ಣನ ಕತೆಗೆ ಸಂಬಂಧಪಟ್ಟಿರುವುದೇ ಆದರೆ ಅದನ್ನೂ ನೀನು ತಿಳಿಸಲೇಬೇಕು. ಹಾಗೆ ನೇರವಾಗಿ ಶ್ರೀಕೃಷ್ಣನ ಕತೆಗೆ ಸಂಬಂಧಪಟ್ಟಿರದೆ ಶ್ರೀಕೃಷ್ಣನ ಅಡಿದಾವರೆಗಳಿಂದ ಸೂಸುವ ದಿವ್ಯ ಮಕರಂಧವನ್ನು ಪಾನ ಮಾಡುವ ಭಕ್ತ ಶ್ರೇಷ್ಠರಾದ ಸಂತರ ಕತೆಗೆ ಸಂಬಂಧಪಟ್ಟಿದ್ದರೂ ನೀನು ಅದನ್ನು ತಿಳಿಸಬಹುದು. ಆಯಸ್ಸನ್ನು ವ್ಯರ್ಥವಾಗಿ ಕಳೆಯುವ ಕೆಟ್ಟವರನ್ನು ಕುರಿತ ಮಾತು, ಕಾಡು ಹರಟೆಯ ಮಾತು, ಇವುಗಳಿಂದೇನೂ ಪ್ರಯೋಜನವಿಲ್ಲ. ಕೆಲವು ಜನರಿಗೆ ಮೋಕ್ಷವನ್ನು ಪಡೆಯುವ ಇಚ್ಛೆ ಇದ್ದರೂ ಅವರು ಅಲ್ಪಾಯಸ್ಸುಳ್ಳವರಾಗಿ ಮೃತ್ಯುವಿಗೆ ಕಬಳವಾಗಲು ಯೋಗ್ಯರಾಗಿರುತ್ತಾರೆ. ಅಂತಹವರಿಗೆ ಒಳ್ಳೆಯದನ್ನುಂಟು ಮಾಡುವುದಕ್ಕಾಗಿ ಋತ್ವಿಜರು ಭಗವಂತನಾದ ಯಮರಾಜನನ್ನು ಇಲ್ಲಿಗೆ ಆಹ್ವಾನಿಸಿ ಶಾಂತಿ ಕರ್ಮದಲ್ಲಿ ನೇಮಿಸಿಬಿಟ್ಟಿದ್ದಾರೆ. ಯಮರಾಜನು ಇಲ್ಲಿ ಈ ಕರ್ಮದಲ್ಲಿ ಇರುವವರೆಗೂ ಯಾರಿಗೂ ಮರಣ ಉಂಟಾಗುವುದಿಲ್ಲ. ಮೃತ್ಯುವಿಗೆ ತುತ್ತಾಗುವ ಮನುಷ್ಯ ಲೋಕದ ಜೀವರಾಶಿಗಳೂ ಕೂಡ ಭಗವಂತನ ಅಮೃತ ಸದೃಶವಾದ ಲೀಲಾ ಕಥೆಗಳನ್ನು ಪಾನ ಮಾಡಲಿ ಎಂಬ ಉದ್ದೇಶದಿಂದಲೇ ಮಹರ್ಷಿಗಳು ಭಗವಂತನಾದ ಯಮನನ್ನು ಇಲ್ಲಿಗೆ ಕರೆಸಿಬಿಟ್ಟಿದ್ದಾರೆ. ಈ ಯುಗದಲ್ಲಿ ಮನುಷ್ಯರಿಗೆ ಆಯಸ್ಸು ಕಡಿಮೆಯಾಗಿರುವುದು ಮಾತ್ರವಲ್ಲದೆ ತಿಳುವಳಿಕೆಯೂ ಕಡಿಮೆಯಾಗಿರುವುದು. ಇಂತಹ ಪರಿಸ್ಥಿತಿಯಲ್ಲಿ ಸಂಸಾರದಲ್ಲಿರುವ ದುರದೃಷ್ಟಶಾಲಿಗಳಾದ ವಿಷಯಾಸಕ್ತ ಜನರ ಆಯಸ್ಸು ರಾತ್ರಿ ವೇಳೆ ನಿದ್ದೆಯಲ್ಲಿಯೂ ಹಗಲು ವೇಳೆ ವ್ಯರ್ಥ ಕಾರ್ಯಗಳಲ್ಲಿಯೂ ವ್ಯರ್ಥವಾಗಿಯೇ ಕಳೆದು ಹೋಗುತ್ತಿದೆ. ಆದುದರಿಂದ ನೀನು ಶ್ರೀ ಭಗವಂತನ ಅಥವಾ ಭಾಗವತರ ಕತೆಗೆ ಸಂಬಂಧಪಟ್ಟಿದ್ದರೆ ಪರೀಕ್ಷಿತ್ ರಾಜನ ಕಲಿ ನಿಗ್ರಹದ ವೃತ್ತಾಂತವನ್ನು ವಿಶದವಾಗಿ ಹೇಳು. ಕಾಲದ ಸದುಪಯೋಗವಾಗಲಿ. ಶೌನಕರ ಪ್ರಾರ್ಥನೆಗೆ ಸೂತ ಪುರಾಣಿಕರು ಹೀಗೆ ಉತ್ತರಿಸಿದರು. ಪರೀಕ್ಷಿತ್ ರಾಜನು ಕುರುಜಾಂಗಲ ದೇಶದಲ್ಲಿ ಚಕ್ರವರ್ತಿಯಾಗಿದ್ದಾಗ ತನ್ನ ಚಕ್ರಾಧಿಪತ್ಯಕ್ಕೆ ಒಳಪಟ್ಟಿರುವ ದೇಶಕ್ಕೆ ಕಲಿಪುರುಷನು ಪ್ರವೇಶಿಸಿದ್ದಾನೆಂಬ ಸಮಾಚಾರವನ್ನು ಕೇಳಿದನು. ಆ ಅಪ್ರಿಯವಾದ ಸಮಾಚಾರವನ್ನು ಕೇಳಿ ಆತನಿಗೆ ದುಃಖವಾಯಿತು. ಆದರೂ ಆ ದುಷ್ಟನಾದ ಕಲಿಯೊಡನೆ ಯುದ್ಧ ಮಾಡಿ ಆತನನ್ನು ನಿಗ್ರಹಿಸುವ ಅವಕಾಶವಾದರೂ ಸಿಕ್ಕಿದೆಯಲ್ಲ ಎಂದು ಸಮಾಧಾನ ಮಾಡಿಕೊಂಡು ಆ ಯುದ್ಧ ವೀರನು ಕೈಯಲ್ಲಿ ಧನುಸ್ಸನ್ನೆತ್ತಿಕೊಂಡು ಚೆನ್ನಾಗಿ ಸಿಂಗರಿಸಲ್ಪಟ್ಟಿದ್ದ ಸಿಂಹಧ್ವಜದಿಂದ ಕೂಡಿ ಶ್ಯಾಮಲ ವರ್ಣದ ಕುದುರೆಗಳನ್ನು ಹೂಡಿದ್ದ ರಥವನ್ನೇರಿ ರಥಾಶ್ವ ಗಜ ಪದಾತಿಗಳೆಂಬ ಚತುರಂಗ ಬಲದಿಂದ ಕೂಡಿದವನಾಗಿ ದಿಗ್ವಿಜಯಕ್ಕಾಗಿ ತನ್ನ ಪಟ್ಟಣದಿಂದ ಹೊರಟು ಬಂದನು. ಭದ್ರಾಶ್ವ, ಕೇತುಮಾಲ, ಭಾರತ, ಉತ್ತರ ಕುರು ಮತ್ತು ಕಿಂಪುರುಷ ವರ್ಷ
ಇವೇ ಮುಂತಾದ ಪ್ರದೇಶಗಳೆಲ್ಲವನ್ನೂ ಜಯಿಸಿ ಅಲ್ಲಿಯ ರಾಜರಿಂದ ಕಪ್ಪ ಕಾಣಿಕೆಗಳನ್ನು ತೆಗೆದುಕೊಂಡನು. ಆ ದೇಶಗಳಲ್ಲಿ ಸಂಚರಿಸುತ್ತಿರುವಾಗ ಎಲ್ಲೆಡೆಯಲ್ಲಿಯೂ ಆತನಿಗೆ ತನ್ನ ವಂಶಪೂರ್ವಜರಾದ ಮಹಾಪುರುಷರ ಕೀರ್ತಿಯು ಕಿವಿಗೆ ಬೀಳುತ್ತಿದ್ದುದು ಮಾತ್ರವಲ್ಲದೆ ಆ ಕೀರ್ತಿಯಿಂದ ಶ್ರೀಕೃಷ್ಣ ಪರಮಾತ್ಮನ ಮಹಿಮೆಯು ಪ್ರಕಟವಾಗುತ್ತಿತ್ತು. ಹಾಗೆಯೇ ಅಶ್ವತ್ಥಾಮನು ಪ್ರಯೋಗಿಸಿದ ಬ್ರಹ್ಮಾಸ್ತ್ರದ ತೇಜಸ್ಸಿನಿಂದ ಶ್ರೀಕೃಷ್ಣ ಪರಮಾತ್ಮನು ತನ್ನನ್ನು ಕಾಪಾಡಿದ ವೃತ್ತಾಂತ, ಪಾಂಡವರಿಗೆ ಶ್ರೀಕೃಷ್ಣನಲ್ಲಿದ್ದ ಭಕ್ತಿ ಮತ್ತು ಯಾದವರಿಗೂ ಪಾಂಡವರಿಗೂ ಇದ್ದ ಸ್ನೇಹ ಸಂಬಂಧ, ಇವುಗಳ ಸಮಾಚಾರವೂ ಅವನ ಕಿವಿಗೆ ಬೀಳುತ್ತಿತ್ತು. ಅಂತಹ ಚರಿತ್ರೆಗಳನ್ನು ತನಗೆ ಹೇಳುತ್ತಿದ್ದ ಜನರ ವಿಷಯದಲ್ಲಿ ಆತನಿಗೆ ತುಂಬ ಪ್ರಸನ್ನತೆಯುಂಟಾಗಿ ಕಣ್ಣುಗಳು ಪ್ರೇಮದಿಂದ ಅರಳುತ್ತಿರಲು ಆ ಪರಮೋದಾರಿಯು ಅವರಿಗೆ ಕೊಡುಗೈಯಿಂದ ಬಹು ಅಮೂಲ್ಯವಾದ ವಸ್ತ್ರಗಳನ್ನು, ಹಾರವೇ ಮುಂತಾದ ಆಭರಣಗಳನ್ನು ಬಹುಮಾನವಾಗಿ ನೀಡುತ್ತಿದ್ದನು. ಶ್ರೀಕೃಷ್ಣನು ಪ್ರೇಮವಶನಾಗಿ ಪಾಂಡವರಿಗೆ ಸಾರಥ್ಯ ಮಾಡಿದ. ಅವರ ಸಭಾ ಸದಸ್ಯನಾಗಿ ಇಷ್ಟಾನುಸಾರವಾಗಿ ಅವರ ಸೇವೆಗಳನ್ನು ಮಾಡಿದ. ಸ್ನೇಹಿತನಾಗಿದ್ದುದಲ್ಲದೆ ದೂತನ ಕೆಲಸವನ್ನೂ ಮಾಡಿದ. ವೀರಾಸನದಲ್ಲಿ ಕುಳಿತುಕೊಳ್ಳುತ್ತಿದ್ದ. ಖಡ್ಗಧಾರಿಯಾಗಿ ಕಾವಲು ಕಾಯುತ್ತಿದ್ದ. ಅನುಸರಣೆ ಮಾಡಿ ಹೊಗಳುತ್ತಿದ್ದ, ನಮಸ್ಕರಿಸುತ್ತಿದ್ದ ಮತ್ತು ಆ ಪ್ರಿಯತಮರಾದ ಪಾಂಡವರಿಗೆ ಇಡೀ ಜಗತ್ತೇ ತಲೆಬಾಗುವಂತೆ ಮಾಡಿದ. ಇವೇ ಮುಂತಾದ ಸಮಾಚಾರಗಳನ್ನು ಕೇಳಿ ಆತನಿಗೆ ಶ್ರೀಕೃಷ್ಣನ ಚರಣಾರವಿಂದಗಳಲ್ಲಿ ಭಕ್ತಿಯು ಮತ್ತೂ ವೃದ್ಧಿಯಾಗುತ್ತಿತ್ತು. ಹೀಗೆ ಆತನು ತನ್ನ ವಂಶದ ಹಿರಿಯರ ವೃತ್ತಿಯನ್ನು ಪ್ರತಿದಿನವೂ ಅನುಸರಿಸುತ್ತಾ ಮುನ್ನಡೆಯುತ್ತಿದ್ದಾಗ ಆತನ ಶಿಬಿರದಿಂದ ಸ್ವಲ್ಪ ದೂರದಲ್ಲಿ ಆತನ ಮುಂದೆ ಒಂದು ಆಶ್ಚರ್ಯಕರವಾದ ಘಟನೆಯು ನಡೆಯಿತು. ಅದೇನೆಂಬುದನ್ನು ಹೇಳುತ್ತೇನೆ ಕೇಳಿ. ಧರ್ಮವು ಒಂದು ವೃಷಭದ ರೂಪವನ್ನು ತಾಳಿ ಒಂಟಿ ಕಾಲಿನಿಂದ ಸಂಚಾರ ಮಾಡುತ್ತಿತ್ತು. ದಾರಿಯಲ್ಲಿ ಅದಕ್ಕೆ ಧೇನುವಿನ ರೂಪವನ್ನು ತಾಳಿದ್ದ ಭೂದೇವಿಯ ಭೇಟಿಯಾಯಿತು. ಆ ಧೇನುವು ಮಗುವನ್ನು ಕಳೆದುಕೊಂಡ ತಾಯಿಯಂತೆ ಕಣ್ಣೀರಿಡುತ್ತಾ ಕಳೆಗುಂದಿ ಕಳವಳಗೊಳ್ಳುತ್ತಿರುವುದನ್ನು ಕಂಡು ಧರ್ಮ ವೃಷಭವು ಅದನ್ನು ಹೀಗೆ ಪ್ರಶ್ನೆ ಮಾಡಿತು: ಮಂಗಳಾಂಗಿಯೇ, ನಿನ್ನ ಮುಖವು ಸ್ವಲ್ಪ ಮಲಿನವಾಗಿರುವಂತೆ ಕಾಣುತ್ತಿದ್ದು ನೀನು ಕಳೆಗುಂದಿರುವೆ. ನಿನಗೆ ಯಾವುದೋ ದುಃಖವಿರಬೇಕೆಂದು ತೋರುತ್ತದೆ. ನಿನ್ನ ನೆಂಟರಿಷ್ಟರು ಯಾರಾದರೂ ದೂರ ದೇಶಕ್ಕೆ ಹೋಗಿದ್ದು ಅವರ ಬಗೆಗೆ ನೀನು ಚಿಂತೆ ಪಡುತ್ತಿದ್ದೀಯೇನಮ್ಮ? ಈತನಿಗೆ 3 ಕಾಲುಗಳು ಮುರಿದು ಹೋಗಿ ಒಂಟಿ ಕಾಲಿನಿಂದ ನಡೆಯುವ ಸ್ಥಿತಿ ಬಂದಿದೆಯಲ್ಲ ಎಂದು ನನ್ನ ಬಗೆಗೇನಾದರೂ ಚಿಂತೆಯೇ? ಅಥವಾ ಧರ್ಮನಾಶಕರು ನನ್ನನ್ನು ಆಳುತ್ತಿದ್ದಾರಲ್ಲ ಎಂದು ನಿನ್ನ ಬಗೆಗೆ ದುಃಖವಾಗುತ್ತಿದೆಯೇ? ದೇವತೆಗಳಿಗೆ ಯಜ್ಞದ ಹವಿರ್ಭಾಗಗಳು ದೊರಕುತ್ತಿಲ್ಲ ಎಂದು ಅವರ ಬಗೆಗೆ ಶೋಕವೇ? ಅಥವಾ ಮಳೆಯಿಲ್ಲದೆ ಬೆಳೆಗಳಿಲ್ಲದೆ ಕಷ್ಟಪಡುತ್ತಿರುವ ಪ್ರಜೆಗಳನ್ನು ಕುರಿತು ದುಃಖಪಡುತ್ತಿರುವೆಯಾ? ದೇವಿ, ನರಭಕ್ಷಕರಿಗೆ ಸಮರಾದ ದುಷ್ಟರಿಂದ ಪೀಡಿಸಲ್ಪಡುತ್ತಾ ರಕ್ಷಣಾಹೀನರಾಗಿರುವ ಹೆಂಗಸರ ಬಗೆಗಾಗಲಿ ಪೀಡೆಗೊಳಗಾಗಿರುವ ಬಾಲಕರ ವಿಷಯದಲ್ಲಾಗಲಿ ನಿನಗೆ ದುಃಖವಾಗುತ್ತಿದೆಯೇ? ವಿದ್ಯಾದೇವಿಯು ಕುಕರ್ಮಿಗಳಾದ ಬ್ರಾಹ್ಮಣರ ಕೈಗೆ ಸಿಕ್ಕಿ ದುರವಸ್ಥೆಗೆ ಒಳಗಾಗಿರುವುದನ್ನೋ ಅಥವಾ ಬ್ರಾಹ್ಮಣರು ಬ್ರಹ್ಮದ್ರೋಹಿಗಳಾದ ರಾಜರನ್ನು ಸೇವಿಸುತ್ತಿರುವುದನ್ನು ನೋಡಿ ನೀನು ಕಳವಳಪಡುತ್ತಿರಬಹುದೇ? ಈಗಿನ ಕಾಲದಲ್ಲಿ ರಾಜರೆಂದು ಕರೆಯಲ್ಪಡುತ್ತಿರುವವರು ಹೆಸರಿಗೆ ಮಾತ್ರ ರಾಜರಾಗಿದ್ದು ಕಲಿಯಿಂದ ಪ್ರಭಾವಿತರಾಗಿ ರಾಷ್ಟ್ರಗಳನ್ನು ನಾಶಪಡಿಸುತ್ತಿದ್ದಾರಲ್ಲ ಎಂದು ಆ ಕ್ಷತ್ರಿಯಾಧಮರ ವಿಷಯದಲ್ಲಿ ನಿನಗೆ ದುಃಖ ಉಂಟಾಗಿದೆಯೇ? ಅಥವಾ ಕಂಡ ಜಾಗಗಳಲ್ಲಿ ತಿನ್ನುವುದು, ಕುಡಿಯುವುದು, ಉಡುವುದು, ಸ್ನಾನ ಮಾಡುವುದು, ಭೋಗಿಸುವುದು ಇತ್ಯಾದಿಗಳಲ್ಲಿ ಮುಳುಗಿರುವ ಜೀವಿಗಳನ್ನು ಕುರಿತು ಚಿಂತೆ ಪಡುತ್ತಿದ್ದೀಯಾ? ಅಥವಾ ಓ ಭೂಮಾತೆಗೆ, ನಿನ್ನ ಮೇಲೆ ಬಿದ್ದಿದ್ದ ಅತ್ಯಧಿಕವಾದ ಧರ್ಮ ಭಾರವನ್ನು ಇಳಿಸುವುದಕ್ಕಾಗಿ ಅವತಾರ ಮಾಡಿ ಈಗ ತನ್ನನ್ನು ಉಪಸಂಹಾರ ಮಾಡಿಕೊಂಡಿರುವ ಶ್ರೀಕೃಷ್ಣ ಪರಮಾತ್ಮನ ಮೋಕ್ಷಾವಲಂಬನವಾದ ದಿವ್ಯ ಲೀಲೆಗಳನ್ನು ನೆನೆಸಿಕೊಂಡು ಅಂತಹ ಸ್ವಾಮಿಯು ಕಣ್ಮರೆಯಾಗಿರುವನಲ್ಲ ಎಂದು ಶೋಕಿಸುತ್ತಿರುವೆಯಾ? ಏತಕ್ಕೆ ಇಷ್ಟು ಕೃಶಳಾಗಿ ಕೊರಗುತ್ತಿದ್ದೀಯೇ? ನಿನ್ನ ಮನೋರೋಗಕ್ಕೆ ಮೂಲ ಕಾರಣವಾದರೂ ಏನು? ಬಲಶಾಲಿಗಳಲ್ಲೇ ಅತ್ಯಂತ ಬಲಿಷ್ಠನಾಗಿರುವ ಕಾಲದೇವನು ದೇವತೆಗಳಿಗೂ ಪೂಜ್ಯಳಾಗಿರುವ ನಿನ್ನ ಸೌಭಾಗ್ಯವನ್ನು ಅಪಹರಿಸಿದ್ದಾನೆಯೇ? ತಿಳಿಸಮ್ಮ ಭೂತಾಯಿ.
ಧರ್ಮದೇವನ ಆ ಎಲ್ಲ ಕುಶಲ ಪ್ರಶ್ನೆಗಳಿಗೂ ಭೂದೇವಿಯು ಹೀಗೆ ಉತ್ತರಿಸಿದಳು. ಧರ್ಮದೇವನೇ, ನೀನು ನನಗೆ ಏನೆಲ್ಲ ಪ್ರಶ್ನೆಗಳನ್ನು ಹಾಕಿರುವೆಯೋ ಅದರ ಉತ್ತರವೆಲ್ಲ ನಿನಗೂ ತಿಳಿದೇ ಇದೆ. ಯಾವನ ಅವಲಂಬನೆಯಿಂದ ನೀನು ಲೋಕಗಳಿಗೆ ಸುಖವನ್ನುಂಟು ಮಾಡುವ ನಿನ್ನ 4 ಕಾಲುಗಳಿಂದಲೂ ನಡೆಯುತ್ತಿದ್ದೆಯೋ ಅಂತಹ ಭಗವಂತನ ಅವತಾರವು ಸಮಾಪ್ತಿಯಾಯಿತಲ್ಲ ಎಂದು ಶೋಕಪಡುತ್ತಿದ್ದೇನೆ. ಸತ್ಯ, ಶುಚಿತ್ವ, ದಯೆ, ತ್ಯಾಗ, ತಾಳ್ಮೆ, ಸಂತೋಷ, ಸರಳತೆ, ಒಳ ಹೊರ ಇಂದ್ರಿಯಗಳ ನಿಗ್ರಹ, ತಪಸ್ಸು, ಸಮತ್ವ, ಸೈರಣೆ, ಮೌನ, ಶಾಸ್ತ್ರಜ್ಞಾನ, ಆತ್ಮಜ್ಞಾನ, ವೈರಾಗ್ಯ, ಐಶ್ವರ್ಯ, ಶೌರ್ಯ, ತೇಜಸ್ಸು, ಬಲ, ಸ್ಮೃತಿ, ಸ್ವಾತಂತ್ರ್ಯ, ಕೌಶಲ, ಕಾಂತಿ, ಧೈರ್ಯ, ಕೋಮಲತೆ, ನಿರ್ಭಯತ್ವ, ವಿನಯ, ಶೀಲ, ಸಾಹಸ, ಉತ್ಸಾಹ, ಬಲ, ಸೌಭಾಗ್ಯ, ಗಾಂಭೀರ್ಯ, ಸ್ಥಿರತ್ವ, ಆಸ್ತಿಕತೆ, ಕೀರ್ತಿ, ಗೌರವ ಮತ್ತು ನಿರಹಂಕಾರತೆ ಎಂಬಿವು ಮತ್ತು ಅನಂತವಾಗಿರುವ ಇತರ ಮಹಾಗುಣಗಳು ಶ್ರೀ ಭಗವಂತನಿಗೆ ಅಸಾಧಾರಣವಾಗಿರುವ ಅಪ್ರಾಕೃತ ಗುಣಗಳು. ಮಹತ್ವವನ್ನು ಬಯಸುವ ಮಹಾಪುರುಷರು ಅಪೇಕ್ಷಿಸುವ ದಿವ್ಯ ಗುಣಗಳು. ಇಂತಹ ಅನಂತ ಕಲ್ಯಾಣ ಗುಣಗಳು ಕೊಂಚವೂ ಕ್ಷೀಣಿಸದೆ ಯಾವನಲ್ಲಿ ಸದಾ ನೆಲೆಗೊಂಡಿವೆಯೋ ಅಂತಹ ಶ್ರೀನಿವಾಸನಾದ ಶ್ರೀಕೃಷ್ಣನು ತನ್ನನ್ನು ಉಪಸಂಹಾರ ಮಾಡಿಕೊಂಡು ಬಿಟ್ಟನಲ್ಲ. ಮತ್ತು ಈ ಜಗತ್ತು ಪಾಪಮಯನಾದ ಕಲಿಯ ಕುದೃಷ್ಟಿಗೆ ಲಕ್ಷ್ಯವಾಗಿ ಬಿಟ್ಟಿತಲ್ಲ ಎಂದು ನಾನು ಶೋಕಗ್ರಸ್ತಳಾಗಿದ್ದೇನೆ. ಹಾಗೆಯೇ ಇಂತಹ ಶೋಚನೀಯ ಸ್ಥಿತಿಯಲ್ಲಿರುವ ನನ್ನನ್ನು ಕುರಿತು, ದೇವಶ್ರೇಷ್ಠನಾದ ನಿನ್ನನ್ನು ಕುರಿತು ಮತ್ತು ಆಶ್ರಯಹೀನರಾಗಿರುವ ದೇವತೆಗಳನ್ನು, ಪಿತೃಗಳನ್ನು, ಋಷಿಗಳನ್ನು, ಸಾಧು ಸಜ್ಜನರನ್ನು, ಎಲ್ಲ ವರ್ಣಗಳನ್ನು, ಆಶ್ರಮಗಳನ್ನು ಕುರಿತಾಗಿಯೂ ದುಃಖಪಡುತ್ತಿದ್ದೇನೆ. ಯಾವಾಕೆಯ ಕೃಪಾ ಕಟಾಕ್ಷವನ್ನು ಪಡೆಯುವುದಕ್ಕಾಗಿ ಬ್ರಹ್ಮನೇ ಮುಂತಾದ ದೇವತೆಗಳು ಭಗವಂತನಲ್ಲಿ ಶರಣಾಗತರಾಗಿ ಬಹುಕಾಲದವರೆಗೆ ತಪಸ್ಸನ್ನಾಚರಿಸುತ್ತಿದ್ದರೋ ಅಂತಹ ಶ್ರೀ ಲಕ್ಷ್ಮೀದೇವಿಯು ತನ್ನ ನಿವಾಸ ಸ್ಥಾನವಾಗಿರುವ ಕಮಲವನವನ್ನು ತ್ಯಜಿಸಿ ಪರಮ ಪ್ರೇಮದಿಂದ ಯಾವಾತನ ಚರಣ ಕಮಲಗಳ ಸೊಬಗನ್ನು ಸೇವಿಸುತ್ತಿರುವಳೋ ಅಂತಹ ಭಗವಂತನ ಕಮಲ, ವಜ್ರಾಯುಧ, ಅಂಕುಶ, ಧ್ವಜಗಳೇ ಮುಂತಾದ ದಿವ್ಯ ಚಿಹ್ನೆಗಳಿಂದ ಕೂಡಿದ ಶ್ರೀ ಪಾದಪದ್ಮಗಳ ವಿನ್ಯಾಸದಿಂದ ಅಲಂಕೃತಳಾಗಿ ಮಹಾವೈಭವವನ್ನು ಪಡೆದು 3 ಲೋಕಗಳನ್ನೂ ಮೀರಿಸಿದ ಕಾಂತಿಯಿಂದ ಗರ್ವಪಡುತ್ತಾ ಮೆರೆಯುತ್ತಿದ್ದ ನನ್ನನ್ನು ಆತನು ಕೈಬಿಟ್ಟು ಹೋದನಲ್ಲ. ಯಾವ ಮಹಾಪುರುಷನು ನನಗೆ ಅತಿ ಭಾರವಾಗಿದ್ದ ರಾಕ್ಷಸ ವಂಶಜರಾದ ರಾಜರ 100 ಅಕ್ಷೌಹಿಣಿ ಸೈನ್ಯವನ್ನು ತನ್ನ ಶಕ್ತಿಯಿಂದ ಧ್ವಂಸ ಮಾಡಿದನೋ ಮತ್ತು ತನ್ನ ಪರಮಾದ್ಭುತವಾದ ಪೌರುಷದಿಂದ ಕಾಲುಗಳು ಊನವಾಗಿ ಕಷ್ಟಪಡುತ್ತಿದ್ದ ನಿನ್ನನ್ನು ಸರಿಯಾಗಿ ನಿಲ್ಲಿಸುವುದಕ್ಕೋಸ್ಕರ ಯಾದವ ವಂಶದಲ್ಲಿ ರಮಣೀಯವಾದ ದಿವ್ಯ ಮಂಗಳಮೂರ್ತಿಯನ್ನು ಸ್ವೀಕರಿಸಿ ಅವತಾರ ಮಾಡಿದನೋ ಮತ್ತು ಆ ಅವತಾರದಲ್ಲಿ ತನ್ನ ಸುಂದರವಾದ ನೋಟದಿಂದಲೂ ಮಧುರ ಮಂದಹಾಸದಿಂದಲೂ ಸವಿ ಮಾತುಗಳಿಂದಲೂ ಯಾದವ ರಮಣೀಯರ ಸೌಂದರ್ಯ ಸೌಭಾಗ್ಯಗಳ ಅಭಿಮಾನದಿಂದುಂಟಾಗಿದ್ದ ಮನಸ್ಸಿನ ಸ್ಥೈರ್ಯವನ್ನು ಅಪಹರಿಸಿದನೋ ಮತ್ತು ಯಾವನ ಪಾದ ವಿನ್ಯಾಸದ ಗುರುತುಗಳಿಂದ ನನಗೆ ಪ್ರತಿ ಕ್ಷಣವೂ ಮೈ ನವಿರೇಳುತ್ತಿತ್ತೋ ಅಂತಹ ಪುರುಷೋತ್ತಮನ ವಿರಹವನ್ನು ಸಹಿಸಿಕೊಳ್ಳಲು ಯಾವಳಿಗೆ ತಾನೇ ಸಾಧ್ಯವಾದೀತು. ಹೀಗೆ ಧರ್ಮಪುರುಷನು ಭೂದೇವಿಯು ಪರಸ್ಪರವಾಗಿ ಮಾತನಾಡುತ್ತಿದ್ದಾಗ ಕಾಲಕ್ಕೆ ಸರಿಯಾಗಿ ರಾಜರ್ಷಿ ಶ್ರೇಷ್ಠನಾದ ಪರೀಕ್ಷಿತ್ ರಾಜನು ಸರಸ್ವತೀ ನದಿಯ ಪೂರ್ವ ತೀರಕ್ಕೆ ಬಂದು ತಲುಪಿದನು. ಇಲ್ಲಿಗೆ ಮಹಾಪುರಾಣವು ಪರಮಹಂಸ ಸಂಹಿತೆಯೂ ಆಗಿರುವ ಶ್ರೀಮದ್ ಭಾಗವತದಲ್ಲಿ ಪ್ರಥಮ ಸ್ಕಂದದ 16ನೇ ಅಧ್ಯಾಯವು ಮುಗಿಯಿತು. ಓಂ ತತ್ಸತ್.